ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ಹೇಳೋಕ್ಕೆ ಹೋಗ್ತಾ ಇರೋ ಕತೆ ಬಂದು ಕೃಷ್ಣ ಮತ್ತು ಸುಧಾಮ. ಕೃಷ್ಣನ ಲೈಫಲ್ಲಿ ಒಂದು ಮಹತ್ತರವಾದ ಪಾತ್ರ ತೊಗೊಂಡಿರೋದು ಸುಧಾಮ. ಯಾಕಂದರೆ ಅವನು ಅಷ್ಟು ಫ್ರೆಂಡ್ಶಿಪ್ಪಲ್ಲಿ ಪ್ಯೂರ್ ಇದ್ದ ಅಂತ. ಕತೆನ ಹೇಳ ಈಗ ಒಂದು ಸ್ವಲ್ಪ. ಕೃಷ್ಣ ಮತ್ತು ಸುಧಾಮ ನಿಜವಾದ ಸ್ನೇಹ ಮತ್ತು ನಿಸ್ವಾರ್ಥ ಪ್ರೀತಿಯ ಕತೆ. ಸುಧಾಮ ಮತ್ತು ಕೃಷ್ಣನು ಬಾಲ್ಯದ ಆತ್ಮೀಯ ಸ್ನೇಹಿತರಾಗಿದ್ದರು. ಅವನು ಬಡತನದಲ್ಲಿದ್ದರೂ ಮನಸ್ಸಿನಲ್ಲಿ ಶುದ್ಧತೆ ಮತ್ತು ಪ್ರೀತಿಯನ್ನು ಹೊಂದಿದ್ದನು. ಒಂದು ದಿನ ತನ್ನ ಸ್ನೇಹಿತನನ್ನು ಭೇಟಿ ಮಾಡಲು ಸ್ವಲ್ಪ ಅವಲಕ್ಕಿಯನ್ನು ಉಡುಗೊರೆಯಾಗಿ ತೆಗೆದುಕೊಂಡು ದ್ವಾರಕೆಗೆ ಹೋದನು. ಶ್ರೀಕೃಷ್ಣ ಸುಧಾಮನನ್ನು ಅಪಾರ ಪ್ರೀತಿ ಮತ್ತು ಗೌರವದಿಂದ ಬರಮಾಡಿಕೊಂಡನು. ಸುಧಾಮನು ಏನನ್ನೂ ಕೇಳದೇ ಇದ್ದರೂ ಶ್ರೀಕೃಷ್ಣನು ಅವನ ಕುಟುಂಬಕ್ಕೆ ಐಶ್ವರ್ಯ, ಸುಖ ಮತ್ತು ಸಮೃದ್ಧಿಯನ್ನು ಕರುಣಿಸಿದನು. ಇದರಲ್ಲಿ ನಾವು ಗಮನಿಸಬೇಕಾಗಿರೋ ಅಂಶಗಳು ಯಾವ್ಯಾವುದು ಅಂದರೆ, ಸುಧಾಮನು ತನ್ನ ಕುಟುಂಬದೊಂದಿಗೆ ಅತ್ಯಂತ ಸರಳ ಜೀವನ ನಡೆಸುತ್ತಿದ್ದನು, ಆದರೆ ಅವನ ಹೃದಯ ಶುದ್ಧ ಮತ್ತು ದಯೆಯಿಂದ ತುಂಬಿತ್ತು. ತನ್ನ ಆತ್ಮೀಯ ಸ್ನೇಹಿತ ಶ್ರೀಕೃಷ್ಣನನ್ನು ಭೇಟಿ ಮಾಡಲು ಅವನ ಹತ್ರ ಏನೂ ಇರಲಿಲ್ಲ ಅವನಿಗೆ ಕೊಡೋಕ್ಕೆ. ಆವಾಗ ಸ್ವಲ್ಪ ಅವಲಕ್ಕಿಯನ್ನು ಉಡುಗೊರೆಯಾಗಿ ಕೊಡ್ತಾನೆ ಸುಧಾಮ ಶ್ರೀಕೃಷ್ಣನಿಗೆ. ಆವಾಗ ಶ್ರೀಕೃಷ್ಣನು ಸುಧಾಮನನ್ನು ತುಂಬ ಆದರದಿಂದ ಸ್ವಾಗತ ಮಾಡ್ತಾನೆ. ಅವನಿಗೆ ರಾಜನಿಗೆ ನೀಡುವಂತಹ ಸತ್ಕಾರವನ್ನು ಮಾಡ್ತಾನೆ ಕೃಷ್ಣ. ಆ ದಿನ ಭೇಟಿಯಾಗಕ್ಕೆ ಹೋದ ದಿನ ಸುಧಾಮ ಏನೂ ಕೇಳಿಲ್ಲ, ಬರೀ ಕೃಷ್ಣನ ನೋಡಿ ಅವಲಕ್ಕಿ ಕೊಡೋಕ್ಕಂತ ಬಂದಿದ್ದು ಸುಧಾಮನಿಗೆ. ಶ್ರೀಕೃಷ್ಣ ಸುಧಾಮನ ಕುಟುಂಬಕ್ಕೂ ಸಹ ಐಶ್ವರ್ಯ, ಸಂತೋಷ, ಸಮೃದ್ಧಿಯನ್ನು ಚೆನ್ನಾಗಿರಿ ಅಂತ ಹೇಳಿ ಅವನಿಗೆ ಬ್ಲೆಸ್ ಮಾಡ್ತಾರೆ. ಅಂದರೆ ಈ ಒಂದು ಕಥೆಯಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ, ನಿಜವಾದ ಸ್ನೇಹವು ಹಣದಿಂದ ಅಲ್ಲ, ಹೃದಯದಿಂದ ಅಳೆಯಲ್ಪಡುತ್ತದೆ. ಮತ್ತು ಪ್ರೀತಿಯಿಂದ ಕೊಟ್ಟ ಸಣ್ಣ ಉಡುಗೊರೆಯು ಅಮೂಲ್ಯ. ಹಾಗೆ ನಿಜವಾದ ಪ್ರೀತಿಯನ್ನು ಪ್ರತಿಫಲವನ್ನು ನಿರೀಕ್ಷಿಸುವುದಿಲ್ಲ. ವಿನಯ ಮತ್ತು ಸರಳತೆ ಮನುಷ್ಯನ ನಿಜವಾದ ಆಭರಣಗಳು. ದೇವರು ನಮ್ಮ ಭಕ್ತಿ, ಪ್ರೀತಿ ಮತ್ತು ಪ್ರಾಮಾಣಿಕತೆಯನ್ನು ಮಾತ್ರ ನೋಡುತ್ತಾನೆ ಅಂತ ಈ ಒಂದು ಕಥೆಯಲ್ಲಿ ನಾವು ನೋಡ್ಬೋದು. ಈ ಕಥೆಯಿಂದ ನಿಜವಾದ ಸ್ನೇಹ, ಪ್ರೀತಿ, ನಂಬಿಕೆ, ವಿನಯ ಮತ್ತು ನಿಸ್ವಾರ್ಥತೆಯ ಮೇಲೆ ನಿಂತಿರುತ್ತದೆ. ನಿಜವಾದ ಸ್ನೇಹ ಪ್ರೀತಿಯಿಂದ ಮಾಡಿದ ಸಣ್ಣ ಕಾರ್ಯವು ದೇವರಿಗೆ ಮತ್ತು ಒಳ್ಳೆಯ ಸ್ನೇಹಿತನಿಗೆ ಅಮೂಲ್ಯವಾಗಿರುತ್ತದೆ ಅಂತ ಹೇಳ್ಬೋದು. ಈ ಕಥೆನ ಇಂಗ್ಲೀಷಲ್ಲೂ ಹೇಳ್ತೀನಿ ಒಂದ್ಸರಿ. ಟೈಟಲ್: ದ ಕೃಷ್ಣ ಆ್ಯಂಡ್ ಸುಧಾಮ, ಅ ಸ್ಟೋರಿ ಆಫ್ ಟ್ರೂ ಲವ್ ಆ್ಯಂಡ್ ಸೆಲ್ಫ್ ಲವ್. ಮೇನ್ ಸ್ಟೋರಿ: ಸುಧಾಮ, Krishna's childhood friend, lived in a poverty. When he visited Krishna with a simple gift of avalakki rice, Krishna welcomed him warmly without being asked. Krishna blessed Sudama's family prosperity. Sudama lived in a simple life with his family, but his heart was pure and kind. He went to meet Krishna carrying a small gift of avalakki rice offered with love. Krishna welcomed him with a great love and respect. He treated Sudama like a king. Without Sudama asking for anything, Krishna blessed his family with wealth, happiness, and prosperity. True friendship is built on love, trust, and selflessness, not on wealth. ಈ ಥರ ಇತ್ತು ಇದು ಕತೆ. ಆಗಿನ ಕಾಲದ ಫ್ರೆಂಡ್ಶಿಪ್ಪಿಗೂ ಈಗಿನ ಕಾಲದ ಫ್ರೆಂಡ್ಶಿಪ್ಪಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಆಗಿನ ಕಾಲದವರು ಪ್ರೀತಿ ಒಂದು ನೀರು ಕೊಟ್ಟರೆ ಸಾಕು, ತುಂಬ ಋಣದಲ್ಲಿಡ್ತಿದ್ರು. ಇವಾಗ ಕೋಟಿ ಕೊಟ್ಟರು ಬೆನ್ನಿಗೆ ಚೂರಿ ಹಾಕುವಂಥ ಫ್ರೆಂಡ್ಶಿಪ್ಪೂ ಇರುತ್ತೆ. ಈಗಿನ ಕಾಲದಲ್ಲಿ ಯಾರನ್ನ ಮಾತಾಡ್ಸಿದ್ರೆ ತುಂಬ ಹಚ್ಕೊಂಡ್ಬಿಡ್ತೀವೇನೋಪ್ಪ, ಅವ್ರು ನಮ್ಗೆ ಅಷ್ಟು ಪ್ರೀತಿ ಕೊಡ್ತಾರೇನಪ್ಪ ಅಂತ ಭಯ ಪಡ್ತಿದ್ವಿ ಅವಾಗ. ಆದರೆ ಈ ಟೈಮಲ್ಲಿ ಹೇಗಾಗಿದೆ, ಯಾರನ್ನಾದ್ರೂ ಹಚ್ಕೊಂಡ್ಬಿಟ್ರೆ ನಮಗೇನಾದರೂ ಮೋಸ ಮಾಡಿಬಿಡ್ತಾರೇನೋ, ಏನು ಮಾಡ್ತಾರೋ ಏನೋ, ಆ ಥರ ಒಂದು ಭಯದ ಪರಿಸ್ಥಿತಿಯಲ್ಲಿ ಇರೋ ಥರ ಈ ಒಂದು ಕಾಲಮಾನ ಆಗಿದೆ. ಆದರೂ ಚೇಂಜ್ ಆಗ್ತಾ ಇದೆ ದಿನಗಳು. ಈಗ ಮತ್ತೆ ಆ ದಿನಗಳು ಬರ್ತಿದೆ. ಪ್ರೀತಿ, ವಿಶ್ವಾಸ, ನಂಬಿಕೆ, ಆ ಥರ ದಿನಗಳು ಬರ್ತಾ ಇದ್ದಾವೆ. ಹಾಗಾಗಿ ಈ ಒಂದು ಕಥೆಯಿಂದ ನಮಗೆ ಒಂದು ಟ್ರೂ ಲವ್, ಸುಧಾಮ ಮತ್ತು ಕೃಷ್ಣನೇ ಅಷ್ಟು ಇರಬೇಕಾದ್ರೆ ನಾವೆಲ್ಲ ಯಾವ ಲೆಕ್ಕ ಅಂತ ಅನಿಸುತ್ತೆ.
ಸೊ ಹಾಗಾಗಿ ನಿಜವಾದ ಸ್ನೇಹ ಅಮೂಲ್ಯ ಅಂತ ಹೇಳ್ತೀವಿ. ನಿಜವಾದ ಸ್ನೇಹ ಯಾರಿಗಾದರೂ ಸಿಕ್ಕರೆ ನಿಮ್ಗದು ನಿಜವಾದ ಸ್ನೇಹನೇ ಅಂತ ಅನಿಸಿದರೆ ಯಾವತ್ತೂ ಅದನ್ನು ಬಿಡೋಕ್ಕೆ ಹೋಗಬೇಡಿ. ಆ್ಯಂಡ್ ಒಬ್ರನ್ನ ಜಡ್ಜ್ ಮಾಡಬೇಡಿ. ಯಾವಾಗ ನೀವು ಜಡ್ಜ್ಮೆಂಟಲ್ಲಿ ಕುತ್ಕೊತೀರ ಆವಾಗ ಯಾವುದೇ ಸಂಬಂಧ ಆದರೂ ಉಳಿಯೋದಿಲ್ಲ. ಅವ್ರನ್ನ ಅರ್ಥ ಮಾಡ್ಕೋಬೇಕು, ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಅವ್ರ ಜಾಗದಲ್ಲಿ ನಿಂತು ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋ ಥರ ನೀವು ಯೋಚನೆ ಮಾಡಿದಾಗ ಅದೊಂದು ವಿಚಾರ ನಿಮಗೆ ಗೊತ್ತಾಗುತ್ತೆ. ಏನು ಅವ್ರು ಆ ಥರ ಯಾಕೆ ಮಾಡಿದರು, ಏನಾಗಿತ್ತು, ಆವಾಗ ಆ ಫ್ರೆಂಡ್ಶಿಪ್ ಯಾಕೆ ಉಳಿಸ್ಕೋಬೋದಿತ್ತು, ಹೇಗಿತ್ತು ಎಲ್ಲ ಗೊತ್ತಾಗುತ್ತೆ. ಆದ್ದರಿಂದ ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಫ್ರೆಂಡ್ಸ್, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನ್ನ ಫಾಲೋ ಮಾಡಿ. ಆ್ಯಂಡ್ ದಿನ ಒಂದು ಕತೆನ ಹೇಳ್ತಾ ಇರ್ತೀನಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಕತೆಗಳು, ಚಿಕ್ಕ ಪುಟ್ಟ ಕತೆಗಳು. ಇದರಿಂದ ತುಂಬ ಅರ್ಥನೂ ಆಗುತ್ತೆ, ಈಸಿ ಟು ಅಂಡರ್ಸ್ಟ್ಯಾಂಡ್, ತುಂಬ ಈಸಿಲಿ ಅರ್ಥ ಆಗುತ್ತೆ. ನಾನು ಹೇಳ್ತಾ ಇರ್ತೀನಿ ಕತೆಗಳನ್ನ. ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.